ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರೋಪವನ್ನು ಏನು ಮಾಜಿ ಡಿವೈಎಸ್ಪಿ ಆದಂತಹ ಅನುಪಮ ಶೆಣೈ ಅವರು ಮಾಡಿರುವಂಥದ್ದು. ಇದೊಂದು ಕೊಲೆಯ ಹಿಂದೆ PFI ಕೈವಾಡ ಇದೆ ಮತ್ತು ಇದನ್ನು NIA ತನಿಖೆಗೆ ಒತ್ತಾಯಪಡಿಸಬೇಕು ಅಂತ ಹೇಳಿ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅನುಪಮ ಶೆಣೈ ಅವರು ಇದ್ದಾರೆ. ಮಾತಾಡೋಣ ಮೇಡಮ್. ಇವಾಗ ನಿಮ್ಮದು ನೇರ ಆರೋಪ ಇರುವಂಥದ್ದು ಇದರ ಕೊಲೆ ಹಿಂದೆ PFI ಕೈವಾಡ ಇದೆ, NIA ಕೊಡಬೇಕು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಅವರು ಪೊಲೀಸರು ಒಂದೇ ಡೈರೆಕ್ಷನಲ್ಲಿ ಈ ಪ್ರಕರಣವನ್ನು ಇಂದಿನ ಅಧಿಕಾರದಲ್ಲಿರುವ ಪಕ್ಷ ಮತ್ತು ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಕೇವಲ ಒಂದೇ ಆ್ಯಂಗಲಿಂದ ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ ಜನತೆಯನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಬೇರೆ ಕೈವಾಡವೂ ಇದೆ ಎಂದು ನಾನು ಹೇಳಬಲ್ಲೆ. ಯಾಕಂದರೆ ನನ್ನ ಅನುಭವದಲ್ಲಿ ಈ ಹಿಂದೆಯೂ ಸಹ ನನಗೆ ಅದೇ ರೀತಿಯ ಅನುಭವ ಆಗಿತ್ತು. ಕೂಡ್ಲಿಗೆಯಲ್ಲಿ ಪ್ರಕರಣವನ್ನು ಬೇರೆ ದಾರಿಯಲ್ಲಿ ತೆಗೆದು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹೋಗಿ ಇದು ಕೇಸ್ಗಳನ್ನು ಹಳ್ಳ ಹಿಡಿಸುವ ಅಭ್ಯಾಸ. ಹಾಗಾಗಿ ನಾನೀಗ ಧ್ವನಿ ಎತ್ತಾ ಇದ್ದೇನೆ. ಅಂದರೆ ಈಗ ಪರ್ಟಿಕ್ಯುಲರಾಗಿ PFI ಮೇಲೆ ಹೇಳ್ತಾ ಇದ್ದೀರಾ. ಸೊ PFI ಕೊಲೆ ಹಿಂದೆ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಗಳಿದೆಯಾ ಅಂತ? ನನಗೆ ಅನಿಸುವ ಪ್ರಕಾರ ಏನಂತ ಹೇಳಿದರೆ, ನಾನು 2016ರಲ್ಲಿ ರಿಸೈನ್ ಮಾಡಿದಾಗ ಕೆಲವೊಂದು ಘಟನೆಗಳು ನಡೆದಿದ್ವು. ಆಗ DGP ಇವರೇ ಆಗಿದ್ದರು, ಓಂ ಪ್ರಕಾಶ್ ರವರೇ ಆಗಿದ್ದರು. ಆಗ ನಡೆದ ಕೆಲವು ಘಟನೆಗಳು ಮತ್ತು ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇತ್ತು. ಅದಕ್ಕೆ ಸಂಬಂಧಿತವಾಗಿ ಮೇ ಬಿ ಈಗ ಕೆಲವೊಂದು ಸತ್ಯಗಳು ಹೊರಗೆ ಬರ್ಬೋದು. ಹಾಗೂ ಅದರಿಂದಾಗಿ ಡಾಕ್ಟರ್ G. ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತಾಗ್ಬೋದು ಅನ್ನೋ ಒಂದು ಭಯದಿಂದ ಅವರು PFI ಮೆಂಬರ್ಸ್ ಪ್ರಾಯಶಃ ಮಾಡಿರ್ಬೋದು ಅನ್ನೋದೊಂದು ನನ್ನ ಅಭಿಪ್ರಾಯವಾಗಿದೆ. ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನಾನು ಪೊಲೀಸ್ ಆಫೀಸರ್ ಅಲ್ಲ. ಬಟ್ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹಿಂದೆ ಪೊಲೀಸ್ ಆಫೀಸರ್ ಆಗಿದ್ದೆ, ಈಗ ಅಲ್ಲ. ಹಾಗಾಗಿ ನನಗೆ ಅದರಲ್ಲಿ ವಿವಿಧ ಆ್ಯಂಗಲ್ಗಳು ಕಂಡು ಬರ್ತಾ ಇವೆ. ಜನರಿಗೆ ಮತ್ತು ಮೀಡಿಯಾಗೆ ರಾಜಕಾರಣಿಗಳು ಕೇವಲ ಒಂದೇ ಆ್ಯಂಗಲನ್ನು ತೋರಿಸ್ತಾ ಇದ್ದಾರೆ. ಪೊಲೀಸರು ಅದೇ ಆ್ಯಂಗಲಲ್ಲಿ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಹಾಗಾಗಬಾರ್ದು. ಈಗ ಅವರ ಪತ್ನಿ ಕೊಲೆ ಮಾಡಿಲ್ಲ ಅಂತ ನೀವು ಹೇಳುವಂಥದ್ದು? ಹೌದು, ಅವರ ಪತ್ನಿ ಮತ್ತು ಮಗಳು ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ. ಇದು ಸರ್ಕಾರದಲ್ಲಿರುವ ಕೆಲವು ಮಂತ್ರಿಗಳಿಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಆಗಿರುವ ಕೊಲೆ ಎಂದು ನಾನು ಹೇಳ್ತೇನೆ. ಈಗ ಅವರು ಓಂ ಪ್ರಕಾಶ್ ಅವರು ರಿಟೈರ್ಡ್ ಆಗಿ ತುಂಬ ವರ್ಷ ಆಯಿತು. ಸೊ ಮತ್ತೆ ಸರ್ಕಾರ ಬಂದು ಕೂಡ 2 ವರ್ಷ ಕಳೀತಾ ಬಂತು. ಸೊ ಈಗ ಏನು ಭಯ ಇರುತ್ತೆ ಸರ್ಕಾರಕ್ಕೆ ಅವ್ರ ಮೇಲೆ? ಅವ್ರು ಏನು ಹಿಂದೆ ಏನಾಗಿತ್ತು? ಅವ್ರೇನಾದ್ರು PFIಗೆ ಇದಕ್ಕೂ ಇವ್ರಿಗೂ ಏನು ಸಂಬಂಧ ಇತ್ತಾಗ? ನನಗೆ ಒಂದು ಅನಿಸ್ತಾ ಇತ್ತು, ನನಗೆ ಒಂದು ಲಿಂಕ್ ಯಾವಾಗಲೂ ಮಿಸ್ ಆಗಿತ್ತು. ಏನು ಕಾರಣ ಅಂದರೆ ನಾನು ಎಲ್ಲ ಕಡೆ ಅದಕ್ಕೆ ಆನ್ಸರ್ ಹುಡುಕ್ತಾ ಹೋದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ, ಕೂಡ್ಲಿಗಿಂದ ದೆಹಲಿಯವರೆಗೆ ಹೋಗಿ ಹಲವು ಇಲಾಖೆಗಳಿಗೆ ಕೊಟ್ಟೆ. ನನಗೆ ಅದು ಅರ್ಥ ಆಗಲಿಲ್ಲ. ಆದರೆ ಯಾವಾಗ ಇವರ ವಾಟ್ಸಪ್ ಚಾಟ್ಸ್ಗಳನ್ನು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆಗ್ಲಿಕ್ಕೆ ಶುರು ಆಯಿತು. ಅದರಲ್ಲಿ DGP ವಾಸ್ PFI ಮೆಂಬರ್ ಅಂತೇಳಿ ಹೇಳಿದ ನಂತರ ಪ್ರಾಯಶಃ ಇರ್ಬೋದು ಅಂತೇಳಿ ನನಗೆ ಶುರು ಆಯಿತು. ಯಾಕಂತ ಹೇಳಿದರೆ ಹೀ ಪ್ಲೇಸ್ ಮೆಂಟಲ್ ಗೇಮ್ಸ್. ಒಂಥರ ಟೆರರ್ ಸೆಲ್ಸಲ್ಲಿ ಹೇಗೆ ನಿಮ್ಮನ್ನು ಟ್ರೈನ್ ಮಾಡಿ ಬ್ರೈನ್ ವಾಶ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಅವರು ನಂತರ ಮಾತನಾಡಿದರು. ನೀವು ಅದು ಹಳೆಯ ನನ್ನ ಆಡಿಯೋಗಳನ್ನು ಪರಿಶೀಲನೆ ಮಾಡಿದರೆ ಅದರಲ್ಲಿ ನಾನು ಹೇಳೋದು ಗೊತ್ತಾಗ್ತದೆ ನಿಮಗೆ. ನಾನು ಕೇಳ್ತೇನೆ ಅವರಿಗೆ, ಇದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಕೇಳಿದರೆ, ನೋ ಇಟ್ಸ್ ಎ ರಿವಾರ್ಡ್ ಟ್ರಾನ್ಸ್ಫರ್ ಅಂತ ಹೇಳಿ. ನೀವೇ ಅಂದ್ಕೊಳ್ಳಿ, ನಾನು ಇಲಾಖೆಯಲ್ಲಿ DYSP ಅನ್ನೋದು DGPಗೆ ಕಂಪೇರ್ ಮಾಡಿದಾಗ ಎಲ್ಲೂ ಇಲ್ಲ. ತುಂಬ ಕೆಳಗಿನ ಹುದ್ದೆ ಅದು. ಅವರು DGP ಅವರು ನನಗೆ ಕಾಲ್ ಮಾಡಿದ್ರು ಅಂತೇಳಿ ನಾನು ಸಂತೋಷಗೊಂಡ್ರೆ, ಅದ್ರ ಜೊತೆಗೆ ನನಗೆ ಆದ ಸಂಶಯ ಏನಂದರೆ DGPಯಾಗೆ DYSPಗೆ ಕಾಲ್ ಮಾಡ್ತಾರೆ ಡೈರೆಕ್ಟ್. ಅದು ನಂದು ಒಂದು ಆರ್ಡಿನರಿ OOD ಆದೇಶಕ್ಕೆ ಅಂತ ಹೇಳಿ ನನಗೂ ಆಗ ಸಂಶಯ ಬಂದಿತ್ತು. ಸೊ ಹಾಗಾದರೆ ಅದರ ಹಿಂದೆ ಇದ್ದವರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ. DGPಗೆ ಯಾಕೆ ನನ್ನ ಒಂದು ಟ್ರಾನ್ಸ್ಫರ್ ಮುಖ್ಯ ಆಗಿತ್ತು ಆವಾಗ ಅನ್ನೋದು ಮುಖ್ಯ ಆಗುತ್ತೆ. ಆ ಸಂದರ್ಭದಲ್ಲಿ